ಹಾಯ್ ಎಲ್ಲರಿಗೂ. ಇದು ನಾನು ತುಂಬ ತಿಂಗಳುಗಳ ನಂತರ ಆಗ್ತಾ ಇರೋಂಥ ವೀಡಿಯೋ. ಯಾಕೆ ಅಂದರೆ ನನಗೊಂದು ಸ್ವಲ್ಪ ಡೌಟ್ ಇತ್ತು. ಪ್ರತಿ ವರ್ಷ ನಾನು ಆಷಾಢದಲ್ಲಿ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ. ಈ ವರ್ಷ ಅಕ್ಕ ಬೇಡ, ಇಲ್ಲಿ ನೆಕ್ಸ್ಟು ನಾನು 2 ಮಂತ್ಸಲ್ಲಿ ಬೇರೆ ಕಡೆ ಮನೆ ಮಾಡ್ತೀರಾ, ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಗೃಹ ಪ್ರವೇಶ ಆದಮೇಲೆ ಮತ್ತು ನಾವು ಅಲ್ಲಿಗೆ ಶಿಫ್ಟ್ ಆಗಬೇಕಲ್ಲ, ನೀನು ಅಲ್ಲೇ ಸ್ಟಾರ್ಟ್ ಮಾಡ್ಕೊ, ಇಲ್ಲಿ ಮಾಡಬೇಡ. ಪೂಜೆ ಲಾಸ್ಟ್ ಪೂಜೆ ಮುಗಿಯೋಷ್ಟರಲ್ಲಿ ಏನೊಂದು ಒಂದು 2-3 ವಾರ ಇರುತ್ತೆ ಅಷ್ಟೇ ಗೃಹ ಪ್ರವೇಶ ಅನ್ಕೋ, ಯಾಕೆ ಮಾಡ್ತೀಯಾ ಅಂತ ಅಂದ್ಲು. ಹಂಗಾಗಿ ನಾನು ಆಷಾಢದಲ್ಲಿ ಸ್ಟಾರ್ಟ್ ಮಾಡ್ತಾಯಿಲ್ಲ ವೈಭವ ಲಕ್ಷ್ಮಿ ಪೂಜೆ. ಇಲ್ಲೇ ಮಾಡ್ಬೋದಿತ್ತಾ ಅಥವಾ ಅಲ್ಲಿ ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿ ಮಾಡೋದಾ, ಸ್ವಲ್ಪ ನನಗೂ ಡೌಟ್ಸ್ ಬಂತು. ಒಂದು ಸಲ ಯಾರಿಗಾದ್ರೂ ಗೊತ್ತಿರುತ್ತಲ್ಲ ಕೇಳೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಒಂಚೂರು ವಿಡಿಯೋ ನೋಡಿದವರು ಕಮೆಂಟ್ಸಲ್ಲಿ ಹೇಳ್ಬಿಡಿ. ಇಲ್ಲ ಇಲ್ಲೇ ಮಾಡಬೇಕಿತ್ತು ಅಂದರೆ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಯಾವುದೂ ಅದೇ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಇದೆಲ್ಲ ಲಾಸ್ಟ್ ಇಯರ್ ಮಾಡಿದ್ದು ನಾನು ಪೂಜೆ. ಒಂದು 2-3 ವಾರದ್ದಂಗೆ ಇಟ್ಟು ವೀಡಿಯೋಸು ಹಂಗೆ ಹಾಕ್ತೆ. ನನಗಂತೂ ಸ್ವಲ್ಪ ಬೇಜಾರಾಗ್ತಾನೆ ಇತ್ತು, ಏನು ಮಾಡೋದಾ ಬೇಡವಾ ಅಂತ. ಅದಕ್ಕೆ ಗೊತ್ತಿರೋರು ಇರ್ತಾರಲ್ಲ, ಹಂಗಾಗಿ ಕೇಳೋಣ ಒಂದು ಸಲ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹಾಕಿದೆ ವೀಡಿಯೋ. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಯಾರಾದರೂ ಮಾಡೋರು ಇದ್ದೇ ಇರ್ತಾರೆ ವೈಭವ ಲಕ್ಷ್ಮಿ ಪೂಜೆ, ಯಾವ ಥರ ಮಾಡೋದು ಏನು ಅಂತೆಲ್ಲ ಗೊತ್ತಿರುತ್ತೆ. ಹಂಗಾಗಿ ಇದೊಂದು ಡೌಟ್ನ ಒಂಚೂರು ಕ್ಲಿಯರ್ ಮಾಡಿದ್ರೆ ಯಾರಾದರೂ ವೀಡಿಯೋ ನೋಡಿದವರು ನಮಗೂ ಅನುಕೂಲ ಆಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ನೆಕ್ಸ್ಟು ನವರಾತ್ರಿ ಅಥವಾ ನವರಾತ್ರಿಗೆ ಸ್ಟಾರ್ಟ್ ಮಾಡ್ಬೋದು. ನಾನು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅನ್ಕೋತೀನಿ. ಅದು ನವರಾತ್ರಿಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದಾದರೆ ಅದು ಒಂಚೂರು ಹೇಳ್ಬಿಡಿ ನನಗೆ. ನವರಾತ್ರಿಗೆ ಮಾಡಿದ್ರು ನನಗೆ, ಇಲ್ಲಾಂದರೆ ಡಿಸೆಂಬರ್ ಅಷ್ಟರಲ್ಲಿ ಮುಗಿಯುತ್ತೆ ಪೂಜೆ. ಯಾವುದೋ ಒಂಚೂರು ಕ್ಲಿಯರಾಗಿ ಹೇಳಿದ್ರೆ ನನಗೆ ಒಂಚೂರು ಅನುಕೂಲ ಆಗುತ್ತೆ, ನಿಮ್ಮ ಕಡೆಯಿಂದನೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಮಾಡಿದೆ ವೀಡಿಯೋಸ್ನ. ನಾನು ನೆಕ್ಸ್ಟು ಆ ಮನೆಗೆ ಶಿಫ್ಟ್ ಆದಮೇಲೆ ಕಂಟಿನ್ಯೂಸಾಗಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಹಂಗೆ. ಥ್ಯಾಂಕ್ ಯು.